ತಿರುನೀಲಕಂಠ ಅನ್ನುವಂತಹ ಒಬ್ಬ ಗಣಾಧೀಶ್ವರರು ತಿರುನೀಲಕಂಠರು ಅಂತೇಳಿ ಮಹಾಶಿವಭಕ್ತ. ಪ್ರತಿನಿತ್ಯವೂ ಸ್ನಾನ ಪೂಜಾದಿಗಳನ್ನ ಮಾಡಿ ಶಿವಾಲಯಕ್ಕೆ ಭಕ್ತಿಯಿಂದ ಹೋಗಿ ಆತನನ್ನ ನಮಿಸಿ ವಂದಿಸಿ ಅರ್ಚನೆಯನ್ನ ಮಾಡಿ ಮನೆಗೆ ಬರ್ತಾ ಇದ್ದ. ಯಾರು? ತಿರುನೀಲಕಂಠರು ಅನ್ನುವಂತಹ ಒಬ್ಬ ಮಹಾಭಕ್ತರು ಗಣಾಧೀಶ್ವರ. ಅವರ ಭಕ್ತಿ ಅಪ್ರತಿಮವಾಗಿರ್ತಕ್ಕಂತಹದ್ದು. ಯಾವ ಶಿವಾಲಯಕ್ಕೆ ಹೋಗಬೇಕಾದ್ರೆ ಯಾರನ್ನೂ ಕೂಡ ಕಣ್ಣೆತ್ತಿ ನೋಡ್ತಾ ಇರಲಿಲ್ಲ. ಯಾವ ಹೆಣ್ಣು ಮಕ್ಕಳನ್ನಾಗ್ಲಿ ಯಾರನ್ನು ಕಣ್ಣೆತ್ತಿ ನೋಡದೆ ಆ ಭಗವಂತನ ಮೇಲೆ ಚಿತ್ತವಿರಿಸಿ ಆತನ ದರ್ಶನವನ್ನ ಮಾಡಿಕೊಂಡು ಪ್ರದಕ್ಷಿಣೆಯನ್ನ ಹಾಕಿ ಮನೆಯನ್ನ ಸೇರ್ತಾ ಇದ್ದ. ತನ್ನ ಬಾಡಿಗೆ ತಾನು ಬಹಳ ಶ್ರದ್ಧೆ ಇತ್ತು, ಒಳ್ಳೆಯ ನಿಷ್ಠೆ ಇತ್ತು ಆತನಲ್ಲಿ. ಈ ರೀತಿಯಾಗಿ ಇತ್ತು ಮಹಾಶಿವಭಕ್ತ. ಯಾವ ಹೆಣ್ಣು ಮಕ್ಕಳನ್ನು ಕೂಡ ಕಣ್ಣೆತ್ತಿ ಎಂದಿಗೂ ನೋಡಿರಲಿಲ್ಲ. ಅಂತಹ ಶಿವಭಕ್ತ ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನವನ್ನ ಮಾಡಿಕೊಂಡು ನೇರವಾಗಿ ಮನೆಗೆ ಬರ್ತಾ ಇದ್ದಾನೆ. ಬರಬೇಕಾದ್ರೆ ಏನಾಯ್ತು? ಆ ಬರುವ ದಾರಿಯಲ್ಲಿ ಒಂದು 2 ಅಂತಸ್ತಿನ ಮನೆ ಇತ್ತು. ಯಾರ ಮನೆ ಅದು? ವೇಶ್ಯೆಯ ಮನೆ. ವೇಶ್ಯೆಯರು ಅಂತ ಇದ್ರಲ್ಲ ಅವಾಗ, ವೇಶ್ಯೆಯರು. ಆ ವೇಶ್ಯೆಯ ಮನೆ ಇತ್ತು ಮೇಲೆ. ಆ ಯಮ್ಮ ಏನು ಗೊತ್ತಿರ್ಲಿಲ್ಲ. ಇಲ್ಲಿ ಕೆಳಗಡೆ ತಿರುನೀಲಕಂಠರು ಶಿವಾಲಯಕ್ಕೆ ಹೋಗಿ ಮನೆಗೆ ಬರ್ತಾ ಇರ್ಬೇಕಾದ್ರೆ ಮೇಲೆ ಇದ್ದಲ್ಲ ಆ ವೇಶ್ಯೆ ಯಥಾ ಪ್ರಕಾರ ಹೊಗಳಿದ್ಲಿಲ್ಲ. ಹೆಣ್ಮಕ್ಳು ಒಂದೊಂದ್ಸಲ ಹೊಗಳ್ತಿರ್ತಾರಲ್ಲ, ಕೆಲವರೆಲ್ಲ ಪಿತಿ ಹೊಗಳೋದೇ ಕೆಲಸ. ಹೆಣ್ಮಕ್ಳನ್ನ ಹೊಗಳೋದ್ ಕಾರಣ ಈ ಕೆಲವು ಹುಡುಗರೆಲ್ಲ ಮಾಯಾಗೆಲ್ಲ ಪಾನ್ ಪರಗ ಅವು ಇವು ಹಚ್ಕೊಂಡು ಮಾಯಿ ತುಂಬ ಹೊಗಳೇ ತುಂಬಿಕೊಂಡ್ಬಿಟ್ಟಿರ್ತಾವ. ಮಾತಾಡೋದಿಲ್ಲ ಅವಳು, ಅಮ್ಮಮ್ಮ ಅಂತಿರ್ತಾರ ಅವರೆಲ್ಲ. ಆ ತಾಯಿ ಆ ವೇಶ್ಯೆ ತಾನು ಯಥಾ ಪ್ರಕಾರ ಹೊಗಳಿದಾಗ ಅದು ನೇರವಾಗಿ ಕೆಳಗಡೆ ಬರ್ತಾ ಇದ್ರಲ್ಲ ತಿರುನೀಲಕಂಠರ ತಲೆಯ ಮೇಲೆ ಬಿತ್ತ. ಅವ್ರಿಗೆ ಸಿಡಿತದು, ಅಲ್ಪ ಎಂಜಲು ಸಿಡಿತದು. ಆ ತಾಯಿ ನೋಡಿಬಿಟ್ಲು, ಎಂಥ ಅಪರಾಧ ಆಗ್ಬಿಡ್ತಲ್ಲ ನಂದು ಅಂತೇಳಿ ಕೆಳಗೆ ಹಿಡಿದು ಹೊಡೋಡಿ ಬಂದು ತಪ್ಪಾಯ್ತಪ್ಪ, ನಂದು ಮನ್ನಿಸಬೇಕು, ನಾನು ನೋಡಲಿಲ್ಲ ನಿಮ್ಮನ್ನಂತೇಳಿ ಆ ಎಂಜಲನ್ನೆಲ್ಲ ಹೊರಿಸಿ ಬೇಡ ಬಾಪ ಇದು ಮಡಿ ಆಗಿದೆ ಅಂತೇಳಿ ಆ ವೇಶ್ಯೆ ಆ ತಿರುನೀಲಕಂಠರನ್ನ ಮನೆಗೆ ಕರ್ಕೊಂಡು ಹೋಗಿ ತಮ್ಮನಿಗೆ. ಅಲ್ಲಿ ಪಕ್ಕದಲ್ಲಿ ಆತ ಏನು ಮಾತಾಡ್ತಾ ಇರ್ಲಿಲ್ಲ, ಸುಮ್ಮನೆ ಇದ್ದಾತ. ಏನಾಗೋದಿಲ್ಲ ಬಿಡಮ್ಮ, ಇಲ್ಲ ಅಂತ ಕೇಳಿಲ್ಲ. ಎಮ್ಮಗೆ ಮನಸ್ಸು ಸಮಾಧಾನ ಆಗ್ಬೇಕಲ್ಲ. ಒಬ್ಬ ಒಳ್ಳೆ ವ್ಯಕ್ತಿ ಮೇಲೆ ಎಂಜಲು ಬಿದ್ರೆ ಯಾರಿಗ ಸಮಾಧಾನ ಇರ್ತದ? ಯಾವಾಗ ಮನೆಗೆ ಕರ್ಕೊಂಡು ಹೋದ್ಲು, ಆತನನ್ನ ಚೆನ್ನಾಗಿ ಹೊರಿಸಿ ಸ್ನಾನ ಮಾಡೋ ಕೇಳಿ ಬೇಷು ಆ ಬಟ್ಟೆಗಳನ್ನೆಲ್ಲ ಶುದ್ಧ ಮಾಡಿ ಆತನಿಗೆ ಹಚ್ಕೊಳ್ಳಕ್ಕೆ ಭಸ್ಮ ಎಲ್ಲವನ್ನ ಕೊಟ್ಟು ಕೊನೆಗೆ ಆತನಿಗೆ ಸುಗಂಧ ಪರಿಮಳವಾಗಿರ್ತಕ್ಕಂತಹ ದ್ರವ್ಯವನ್ನ ಲೇಪನ ಮಾಡಿ ಘಮ ಘಮ ಅಂತ ಅನ್ನಂಗ್ ಮಾಡಿಬಿಟ್ಲ ಆ ತಾಯಿ. ಯಾರೋ ವೇಶ್ಯೆ. ಆತಗೆ ಅವೆಲ್ಲ ಬೇಕಾಗಿರ್ಲಿಲ್ಲ. ಆಯ್ತಪ್ಪ ನನ್ ತಪ್ಪಾಯ್ತಂತೇಳಿ ಆತನ ಪಾದಕ್ಕೆ ಬಿದ್ದು 4 ಸಲ ಪಾದಕ್ಕೆ ಬಿದ್ದು ನನ್ನ ಕ್ಷಮಿಸಿ ಬಿಡು ಅಂತೇಳಿ ಆ ಪಾದನ್ನ ಕೂಡ ತಲೆ ಮೇಲೆ ಇಟ್ಕೊಂಡು ಹೋಗಿ ಬರ್ರಿ ಅಂತೇಳಿ ಕಳಿಸಿದ. ಒಳ್ಳೇದಾಗ್ಲಮ್ಮ ಅಂತ ಬಂದ. ನೇರವಾಗಿ ಮನೆಗೆ ಬಂದ. ಯಾರು? ತಿರುನೀಲಕಂಠರು. ಮನೆಗೆ ಬರ್ತಾ ಇದ್ದಾರೆ. ಮನೆಯಲ್ಲಿ ಹೆಂಡತಿ ಇದ್ದಳು. ಹೆಂಡತಿ ನೋಡಿಲ್ಲ ಈತನ, ಯಾರನ್ನ? ತಿರುನೀಲಕಂಠ. ಘಮ 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 ಅಂತಿದ್ದ. ಎಲ್ಲದಿದು ವಾಸನೆ ಅಂತ. ಹೋಗುವಾಗ ಮಾಮೂಲಾಗಿ ಹೋಗಿದ್ದಿ, ಈಗ ಬರುವಾಗ ಸುಗಂಧ ದ್ರವ್ಯದ ವಾಸನೆ ಬರ್ತಾ ಇದ್ದಲ್ಲ, ಯಾರ ಮನೆಗೆ ಹೋಗಿದ್ದಿ? ಇವಾಗ ನೋಡಿದ್ರೆ ಯಾವಕ್ಕಿ ಮನೆಗೆ ಹೋಗಿದ್ದೆ ಅಂತ. ಅವ್ರು ಅವಾಗ ಯಾರ ಮನೆಗೆ ಹೋಗಿದ್ರಿ ಅಂತ ಕೇಳಿದ್ರು. ಆತ ಯಾವುದೇ ರೀತಿಯ ಸುಳ್ಳು ಹೇಳಂಗಿಲ್ಲ, ಇರೋ ವಿಚಾರ ಹೇಳಿದ. ಇಲ್ಲ ಬರ್ಬೇಕಾದ್ರೆ ಹಿಂಗಾಯ್ತು, ಆ ವೇಶ್ಯ ಮನೆಗೆ ಆ ಅಮ್ಮ ಕರೆದು ಈ ರೀತಿ ಮಾಡಿ. ಇಲ್ಲ ನೀನು ಸುಳ್ಳು ಹೇಳ್ತಾ ಇದೀಯ, ನಿನಗೆ ಆಕೆಗೆ ಏನೋ ಸಂಬಂಧ ಇದೆ ಅಂದ್ಬಿಟ್ಲ ತಾಯಿ. ನೀನ್ ಯಾಕೆ ವೇಶ್ಯ ಮನೆಗೆ ಹೋಗ್ಬೇಕು? ಏನೋ ಸಂಬಂಧ ಆಯ್ತು. ಎಂಜಲು ಬಿದ್ದಿದ್ರೆ ಅದನ್ನ ಒರೆಸಿಕೊಂಡು ಬರೋದಾಗಿತ್ತು. ಆಕೆ ಮನೆಗೆ ಕರೆಸಿ ಇಷ್ಟೆಲ್ಲ ನಿನ್ನ ಶುಭ್ರಗೊಳಿಸಿ ಸುಗಂಧ ದ್ರವ್ಯವನ್ನು ಹಾಕಿ ಕಳಿಸಿದಳಂದ್ರೆ ನೀನು ಆಕೆಯನ್ನು ಮುಟ್ಟಿ ಬಂದಿದ್ದೀಯಾ ಅಂತೇಳಿ ಆ ತಾಯಿ ಸಂಶಯ ಪಡಲಿಕ್ಕೆ ಶುರು ಮಾಡ್ತಾ ಇದ್ದಾಳೆ. ಯಾವಾಗ ಸಂಶಯ ಪಟ್ಟ ತಕ್ಷಣ ತಿರುನೀಲಕಂಠರಿಗೆ ಶಿವಶಿವ ಅಂದ್ಬಿಟ್ರು.
ಯಾವಾಗ ಶಿವ ಶಿವ ಅಂತಂದಾಗ ಆಯ್ತು, ಈತನ ಮಾತು ಅಯ್ಯಮ್ಮ ಕೇಳಿಲ್ಲ, ಆಯಮ್ಮ ಈತ ಹೇಳದ್ದನ್ನ ನಂಬಲಿಲ್ಲ. ಅವತ್ತಲಿಂದ ಆ ತಾಯಿ ಈತ ಒಬ್ಬರಿಗೊಬ್ರು ಮಾತಾಡ್ಲಿಲ್ಲ, ಒಬ್ಬರಿಗೊಬ್ರು ಮುಟ್ಟಲಿಲ್ಲ, ದೂರ ಆಗ್ಬಿಟ್ರು. ಅಲ್ಲೇ ಮನೆಯಲ್ಲೇ, ಒಂದೇ ಮನೆಯಲ್ಲಿ ದೂರವಾಗಿಬಿಟ್ರು. ಯಾವಾಗ ಒಬ್ರನ್ನೊಬ್ರು ಟಚ್ಚೇ ಮಾಡ್ತಾ ಇರ್ಲಿಲ್ಲ, ಸುಮ್ನೆ ಮನೆಯಲ್ಲೇ ಇದ್ರಷ್ಟೇ. ಊಟ ಮಾಡ್ಬೇಕು, ಅಯ್ಯಮ್ಮ ಮಾಡಿದ್ದನ್ನ ದೂರ ಸರಿಸ್ಬೇಕು, ಊಟ ಮಾಡ್ಬೇಕು, ಟಚ್ಚೇ ಮಾಡ್ಲಿಲ್ಲ ಅಂತೆ. ಅಷ್ಟು ವೈರಾಗ್ಯ ಬಂದ್ಬಿಡ್ತು ಒಬ್ರಿಗೊಬ್ಬರ ಮೇಲೆ, ಈ ತಿಂಗಾನಲ್ಲ ಅಂತೇಳಿ. ಎಷ್ಟು ದಿನ ಇದ್ರು ಗೊತ್ತಾ ಅದ್ರಂಗ? ಒಂದು ದಿನ ಅಲ್ಲ, 2 ದಿನ ಅಲ್ಲ, ವರ್ಷ ಅಲ್ಲ, 2 ವರ್ಷ ಅಲ್ಲ, 80 ವರ್ಷಗಳ ಪರ್ಯಂತರವಾಗಿ ಹಾಗೇ ಇದ್ರು. ಎಷ್ಟು ವರ್ಷ? 80 ವರ್ಷಗಳ ಪರ್ಯಂತರ. ಈಗ ಯಾರಾದ್ರೂ ಇರ್ತಾರೆ ಏನ್ರಿ? ಹೆಂಡತಿ ನನಗೆ ಸರಿ ಮಾತಾಡ್ಸೋದಿಲ್ಲಪ್ಪ ಅಂತ ಹೇಳಿ ಇನ್ನ ಒಂದ್ ಕನ್ಯಾ ನೋಡ್ಕೊಂಡು ಮದುವೆ ಮಾಡ್ಕೊಂಬಕ್ ಶುರು ಮಾಡ್ತಾನೆ. ಅವ್ರು ತಿರುನೀಲಕಂಠರು ಮಹಾಶಿವ ಭಕ್ತರ ಇದ್ರು. ಇದೇ ಆಗಿಬಿಡ್ಲಿ ಬಿಡು ಶಿವನಿಚ್ಛೆ ಅಂತ ಹೇಳಿ ಸುಮಾರು 80 ವರ್ಷಗಳಾದ್ಮೇಲೆ ಅವ್ರು ಹೆಂಗಾಗಿರ್ತಾರ? ಹಣ್ಣು ಮುದೇರಾದ್ರು, ಹಣ್ಣು ವಯಸ್ಸಾಗಿ ಮುದೇರಾದ್ರು ಕೂಡ ಒಬ್ಬರನ್ನೊಬ್ರು ಮುಟ್ಟಲಿಲ್ಲ. ಈ ರೀತಿ ಇರೋದು ಕೊನೆಗೆ ಯಾರಿಗೆ ಗೊತ್ತಾಯ್ತಂದ್ರೆ ಭಗವಂತನಿಗೆ. ಶಿವ ನೋಡಿದೆ ಇವ್ರ ಆಟನ. ಎಂತ ದೊಡ್ಡ ಜನ ಭಕ್ತರಿದಾರಲ್ಲ ಇವರು, ಎಂತ ದಡ್ಡರಿದ್ದಾರೆ. ಯಾವುದೋ ಒಂದು ಅಘಟಿತ ಸಮಯಕ್ಕಾಗಿ ಇಬ್ಬರು ಹಗಲಿದ್ದಾರೆ. ತಮ್ಮ ಯೌವನವನ್ನ ಹಾಳಿ ಮಾಡಿಕೊಂಡ್ರು, ಸಂಸಾರ ಜೀವನವನ್ನ ಹಾಳಿ ಮಾಡಿಕೊಂಡು 80-85 ವರ್ಷವಾಗಿದೆ, ಇನ್ನು ಒಬ್ಬರನ್ನೊಬ್ಬರು ಕೂಡಿಲ್ಲವಲ್ಲ ಅಂತೇಳಿ ಇವರನ್ನ ಹೇಗಾದ್ರೂ ಮಾಡಿ ಕೂಡಿಸಬೇಕಂತ ಹೇಳಿ ಆ ಸಾಕ್ಷಾತ್ ಪರಶಿವನೇ ಜಂಗಮ ವೇಷವನ್ನ ಧರಿಸಿ ಅವರ ಮನೆಗೆ ಬರ್ತಾನೆ. ನೋಡ್ರಿ, ಪ್ರಪಂಚದ ಜನ ಒಂದು ಮಾಡಿದ್ರೆ ಚಿಂತೆ ಇಲ್ಲ, ಆ ಪರಮಾತ್ಮ ಬಂದೇ ಬರ್ತಾನ. ಶಿವನಿಗೆ ಕಟ್ಟಿಟ್ಟ ಬುತ್ತಿಗೆ ತನ್ನ ಭಕ್ತರನ್ನು ಕಾಪಾಡ್ತಿರ್ತಂತ. ಯಾವಾಗ ಆ ಜಂಗಮ ರೂಪವನ್ನ ಧಾರಣೆ ಮಾಡಿ ಇವರ ಮನೆಗಳಿಗೆ ಪ್ರವೇಶ ಮಾಡಿದ, ಓಂ ನಮ ಶಿವಾಯ ಅಂತ ಮಾಡಿದ ತಕ್ಷಣ ಮೊದಲೇ ಶಿವಭಕ್ತರು ಜಂಗಮರನ್ನು ನೋಡಿದ ತಕ್ಷಣ ಅನನ್ಯವಾಗಿ ದೂರಲಾಸಿಂದ ಈತ ನಮಸ್ಕಾರ ಮಾಡಿ ಹೋದ್ಮೇಲೆ ಮತ್ತೆ ಅಯ್ಯಮ್ಮ ಬಂದು ನಮಸ್ಕಾರ ಮಾಡಬೇಕು. ಈ ಪ್ರಕಾರ ನಡೀತು ಮನೆ. ಹಂಗ ಮುಟ್ಟದಂಗ ಪಾದ ಪೂಜೆ ಆಯ್ತು, ಎಲ್ಲ ಆಯ್ತು. ಎಲ್ಲ ಆದ ಪ್ರಸಾದನು ಕೂಡ ಅಯ್ಯಮ್ಮ ಸಪರೇಟ್ ಮಾಡಿದ್ದು. ಊಟ ಇಡಲಿ ದೂರಲೇ ನಿಂತ್ಕೊಂಡಿದ್ದ, ಒಬ್ರಿಗೊಬ್ರು ಟಚ್ ಮಾಡಿಲ್ಲ. ಆದ್ರೂ ಶಿವ ಎಲ್ಲವನ್ನ ಪರೀಕ್ಷೆ ಮಾಡಿ ನೋಡ್ತಾ ಇದ್ದ. ಕೊನೆಗೆ ಆತ ಏನ್ ಹೇಳ್ದ? ಆಯ್ತಪ್ಪ, ನಿಮ್ಮ ಭಕ್ತಿಯನ್ನ ನಾನು ಮೆಚ್ಚಿದ್ದೀನಿ, ನಾನು ಸ್ವಲ್ಪ ಇಲ್ಲಿ ಪಕ್ಕದ ಹಳ್ಳಿಗೆ ಹೋಗಿ ಬರ್ಬೇಕು, ನನ್ನದೊಂದು ಗಂಟಿದೆ, ಈ ಗಂಟನ್ನು ಇಲ್ಲೇ ಇರ್ಲಿ, ಬರ್ಬೇಕಾದ್ರೆ ನಾನು ತಗೊಂಡು ಹೋಗ್ತೀನಿ ಅಂತೇಳಿ ಒಂದು ಸಣ್ಣ ಗಂಟನ್ನ ಮನೆಯ ಮೇಲೆ, ಮನೆಯಲ್ಲಿ ಇಟ್ಟ ಒಂದು ಗೂಡಲ್ಲಿ. ಇಬ್ರಿ ಕಾಣಂಗ ಆ ಕಡೆ ಆತ ನಿಂತ್ಕೊಳ್ಳೋಣ, ಈ ಕಡೆ ಅಮ್ಮ ನಿಂತ್ಕೊಳ್ಳೋಣ. ಈ ಗೂಡಲ್ಲಿ ಇದು ಬಸ್ ಇದೈತೆ ನೋಡ್ರಿ, ಇದು ಗಂಟು ಇರಬೇಕಿಲ್ಲ. ನೋಡಿದ್ರೆ ಅಲ್ಲಿ ಲಿಟ್ಟಿನೇ ಅಲ್ಲ ಅಂದ್ರೆ ಇಬ್ಬರು ಒಪ್ಪಿಡಿ, ನಾ ಬರುವ ತಗೊಂಡು ಹೋಗ್ತೀನಿ, ಅವಾಗ ಕೊಡ್ರಿ ಅಂತೇಳಿ. ಆಯ್ತು ಅಂತೇಳಿ ಕಳಿಸಿದ್ರ. ಶಿವಪ್ಪ ಅವ್ರ ಮನೆಗೆ ಗಂಟು ಇಟ್ಟು ಹೋದ. ಹೋಗಿ ವಾಪಸ್ ಬರ್ಬೇಕಲ್ಲ, ಶಿವ ಅದನ್ನ ಇಟ್ಟಲ್ಲೇ ಮಾಯ ಆಗಂಗ್ ಮಾಡಿದ್ದ ಪರಮಾತ್ಮ. ಯಾವಾಗ ಮಾಯವಾಗುವಂಗ ಮಾಡಿದ್ನಲ್ಲ, ಅವರ ಮನೆಗೆ ಬಂದ, ಒಳಗೆ ಪ್ರವೇಶ ಮಾಡಿದ, ಎಲ್ಲರನ್ನ ಕುಶಲೋಪರಿ ವಿಚಾರ ಮಾಡಿದ. ನನ್ನ ಗಂಟು ಅಲ್ಲಿ ಗೂಡ್ನಲ್ಲಿ ಇಟ್ಟಿದ್ನಲ್ಲವ, ಕೊಡು ಅಂತ. ಅಯ್ಯಮ್ಮ ಅಲ್ಲಿ ಹೋಗಿ ನೋಡ್ತಾಳೆ, ಗಂಟು ಇಲ್ಲ. ಈತನ್ ಕೇಳಿದ, ಏನಪ್ಪ ತಿರುನೀಲಕಂಠ, ಅಯ್ಯಮ್ಮ ಗಂಟು ತರಕ್ ಹೋದ್ಲು, ಯಾಕ ಏನು ಮಾತಾಡವಲ್ಲು, ನೀನು ಹೋಯ್ತಾ ಅಂಬಂದ. ಈತ ಹೋಗಿ ನೋಡ್ತಾನ, ಗಂಟು ಇಲ್ಲ. ಒಬ್ರಿಗೊಬ್ರು ಮಾತಾಡಂಗಿಲ್ಲ. ಬಂದು ಇಬ್ರು ಏಕಾಏಕಿ ನಿಂತ್ಕೊಂಡ್ಬಿಟ್ರು. ಶಿವಪ್ಪ ಬಿಡ್ತಾನೇನು? ನಾನು ತಂದಿಟ್ಟಿರ ಗಂಟನ್ನ ನೀವೇನೋ ಮಾಡಿರಿ, ಎಲ್ಲೇ ಬಚ್ಚಿಟ್ಟಿದ್ದೀರಿ, ನೀವಿಬ್ರು ಬಹಳ ಕಳ್ಳರಿದ್ದಂಗ ಇದೀರಿ, ನನ್ನ ಗಂಟು ನನಗೆ ಕೊಡ್ಲೇಬೇಕಂತೇಳಿ ರಾಂಬರ್ ಹುಡಿ ಸುರಿ ಮಾಡಿಬಿಟ್ಟ. ದೊಡ್ಡ ಗಲಾಟೆ ಎಬ್ಬಿಸ್ಬಿಟ್ಟ ಶಿವ ಮನೆ. ಊರಗಳು ಜನ ಎಲ್ಲ ಸೇರಿದ್ರಂತ. ಆ ರೀತಿ ಗಲಾಟೆಯನ್ನ ಮಾಡಿದ. ಯಾವಾಗ ಆ ರೀತಿ ಗಲಾಟೆ ಮಾಡಿದ ತಕ್ಷಣ ಜನ ಎಲ್ಲ ಸೇರಿದ್ರು. ಈತ ಸೀದಾ ಮನೆ ವಸ್ತಿ ಒಳಗೆ ಗಲಾಟೆ ಮಾಡಲಿಲ್ಲ. ಶಿವಪ್ಪ ಸೀದಾ ಹೊರಗಡೆನೆ ಹೇಳ್ಕೊಂಬಂದ. ನೋಡ್ರಿ, ನಾನು ಬರ್ಬೇಕಾದ್ರೆ ಏನೋ ಒಳ್ಳೆ ಮನುಷ್ಯ, ಒಳ್ಳೆ ದಂಪತಿಗಳಿದ್ದಾರೆ ಅಂತೇಳಿ ಮನೆ ಗಂಟೆ ಇಟ್ಟು ಪಕ್ಕದಲ್ಲಿ ಹೋಗಿ ಬರ್ತಂತೇಳಿನಿ, ಬರೋದ್ರೊಳಗಡೆ ಗಂಟೆ ಇಲ್ಲ ಅಂತಂದು. ಹೌದೇನಪ್ಪ, ಗಂಟೆ ಇಟ್ಟಿದ್ದಂದ್ರೆ ಇಬ್ರು ಇಟ್ಟಿದ್ದ ಅಂತ ಹೇಳ್ತಾರೆ, ಇಬ್ರು ಒಪ್ಪಿ ಅಂತ ಇದಾರ. ಮತ್ತೆ ಏನಾಯ್ತು ಅಂದ್ರೆ ಇಲ್ಲ, ನನಗ್ ಗೊತ್ತಿಲ್ಲ ಅಂತ ಎಮ್ ಹೇಳ್ತಾರೆ, ನನಗ್ ಗೊತ್ತಿಲ್ಲ ಅಂತ ಎಪ್ಪ ಹೇಳ್ತಾರೆ. ಇದು ಬಹಳ ಅಪರಾಧ. ಇದು ಇವ್ರು ಇಟ್ಟಿದ್ದು ಒಪ್ಪಿ ಅಂತ ಇದ್ದಾರೆ. ಮತ್ತೆ ಏನಾಯ್ತು ಅಂದ್ರೆ ಇಬ್ರು ಹೇಳಬಲ್ರು. ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು. ಏನಂತ ತಪ್ಪು ಮಾಡಿಬಿಟ್ಟಾರಪ್ಪ, ಹೆಂಗ್ ಮಾಡೋದು? ಅವ್ರು ಹೇಳ್ತಾರೆ, ನಾವು ಮುಟ್ಟಿಲ್ಲ, ನಾವು ತಗೊಂಡಿಲ್ಲ, ಏನಾಯ್ತು ಗೊತ್ತಿಲ್ಲ.
ಮತ್ತೆ ನೀವು ತಗೊಂಡಿಲ್ಲ ಅಂತ ನಾನು ಹೇಗೆ ನಂಬಬೇಕು ಅಂತಾರೆ ಶಿವ. ಇಲ್ಲ ನಾವಂತೂ ತಗೊಂಡಿಲ್ಲ ಅಂತ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಈ ದೇವಸ್ಥಾನದ ಮುಂದೆ ಒಂದು ಬಾವಿ ಐತಲ್ಲ ನಿಮ್ಮೂರಲ್ಲಿ, ಆ ಬಾವಿಯಲ್ಲಿ ಇಬ್ರು ಗಂಡ ಹೆಂಡತಿ ಎರಡು ಕೈಯನ್ನ ಹಿಡ್ಕೊಂಡು ನೀರಲ್ಲಿ ಮುಳುಗಿ ಎದ್ದು ನೀವು ಹೇಳಬೇಕು, ನಾವು ಮುಟ್ಟಿಲ್ಲ ತಗೊಂಡಿಲ್ಲ ಅಂತ ಹೇಳ್ಬೇಕು. ಅವಾಗ ನಾನು ಒಪ್ಪುತ್ತೀನಿ ಅಂತ ಹೇಳ್ದ. ಅವಾಗ ನಿಮಗೆ ಬಿಡ್ತೀನಿ ನಾನು, ಇಲ್ಲಾಂದ್ರೆ ಬಿಡಲ್ಲ ಅಂದ. ಬಾವಿ ತಕ್ಕನ ಕರ್ಕೊಂಡೋದ. ಬರೀ ಇಬ್ರು ಕೈ ಹಿಡ್ಕೊಳ್ರಿ ಅಂದ್ರು. ಹಿಡ್ಕಂಬ್ಲಿಲ್ಲ. 85 ವರ್ಷದ ಮುದಿರಾಗಿದ್ರು ಗಂಡ ಆಗಿಂತ ಸನ್ಯಾಕ ಬರ್ಲಿಲ್ಲ. ಅವ್ರು ಹೇಳ್ತಾನೆ, ನಿನಗೆ ಹೇಳ್ತಾ ಇದೀನಿ ತಿರುನೀಲಕಂಠ, ಏನವ ಇಬ್ರು ಕೈ ಹಿಡ್ಕೊಂಡು ಬಾವಿಯಲ್ಲಿ ಮುಳುಗಿ ತಪ್ಪಾಯ್ತಂತ ಹೇಳಿಬಿಡ್ರಿ. ಅವರು ಕೇಳ್ತಾರೆ, ಊರಗಳ ಜನ ಹೇಳ್ತಾರೆ, ಅವ್ರ ಅಗ್ಗದ ಸನ್ಯಾಕೆ ಬರ್ಲಿಲ್ಲ. ಅವರು ಎಂಥ ಘೋರತರವಾಗಿರ್ತಕ್ಕಂತಹ ಒಂದು ವೈರಾಗ್ಯ ಬಂದಿರುವ ಇಬ್ಬರಲ್ಲಿ ಬರೀ ಒಂದು ಮಾತಿನ ಸಲುವಾಗಿ, ಒಂದು ಸಣ್ಣ ಘಟನೆಯ ಸಲುವಾಗಿ 85 ವರ್ಷದ ಪರ್ಯಂತರವಾಗಿ ಒಂದೇ ಮನೆಯಲ್ಲಿದ್ದು ಒಬ್ಬರನ್ನೊಬ್ಬರು ಮುಟ್ಟದಂಗೆ ಇದ್ದಾರೆ ಅಂದ್ರೆ ಅವ್ರದ್ದು ಎಂತಹ ಒಂದು ನಿಯತ್ತಿರುವುದು. ಇವಾಗ ಕೊನೆಗೆ ಹತ್ರ ಬಂದ್ರು, ಹತ್ರ ಬರ್ತಾನೆ ಇರ್ಲಿಲ್ಲ ಅವರು. ಶಿವ ಇದು ಬಹಳ ವಿಪರೀತ ಆಯ್ತು ಅನ್ಕೊಂಡಿದ್ದ. ಕೊನೆಗೆ ಆತೇನ್ ಮಾಡ್ದ, ಒಂದು ಬೆತ್ತ ತಗೊಂಡ. ಬೆತ್ತ ಇತ್ತು ಆಗ್ಲಪ್ಪ, ಇಬ್ರು ಕೈಯನ್ನ ಹಿಡ್ಕೊಂಬಿದ್ರೆ ಚಿಂತೆ ಇಲ್ಲ, ಈ ಬೆತ್ತನಾಗ್ಲಿ ನೀನೊಂದು ಮೂಲೆಗ ಅಯಮ್ಮೊಂದು ಮೂಲೆಗ ಹಿಡ್ಕೊಂಡಾದ್ರೂ ನೀರೊಳಗೆ ಮುಳುಗಿ ಹೇಳ್ರಿ ಅಂತಂದ. ಅದಕ್ಕೆ ಒಪ್ಪಿಕೊಂಡ್ರು. ಒಂದು ಬೆತ್ತ ತಗೊಂಡು ಈ ಕಡೆ ಮೂಲೆಗ ಆಯಮ್ಮ ಹೆಂಡತಿ, ಈ ಕಡೆ ಮೂಲೆಗ ಭತ್ತ, ಇಬ್ರು ಹಿಡ್ಕೊಂಡು ನೀರಿನೊಳಗೆ ಹೇಳಿದ್ರು. ಮುಳುಗಿ ಎದ್ದು ಹೇಳಬೇಕು ನೀವು, ನಾವು ತಗೊಂಡಿಲ್ಲ ಅಂತೇಳಿ. ಶಿವ ಆತನ ಲೀಲೆ. ಯಾವಾಗ ಅವರಿಬ್ಬರು ನೀರಿನಲ್ಲಿ ಮುಳುಗಿದ್ರಲ್ಲ, ಮುಳುಗ್ತಾರೆ, ಮುಳುಗಿ ಹೇಳ್ತಾ ಇದ್ದಾರೆ. ಎದ್ದಾಗ 20-25 ವರ್ಷದ ನವದಂಪತಿಗಳಾಗಿ ಮೇಲೆ ತೇಳ್ತಾರೆ. ನವತಾರುಣ್ಯ ಬಂದ್ಬಿಡ್ತಾ ನೀರಿನಲ್ಲಿ ಮುಳುಗಿದ ತಕ್ಷಣ. ಆಗ ನೋಡ್ಕೋತಾರೆ, ಒಬ್ರಿಗೊಬ್ರು ನೋಡ್ತಾ ಇದ್ದಾರೆ. ನವ ಯೌವನ ಬಂದಿದೆ ಮೊದಲು. ಅವಾಗೇನು ಅಪಾದನೆ ಬಂದಿತ್ತಲ್ಲ, ಅವಾಗಿನಂಗ ಆಗ್ಬಿಟ್ರಂತೆ ಅವರು. ಮುದೇವರು ಹೋದ್ರು ಕೂಡ ಆ ಮುದಿತನ ಅನ್ನೋದೇ ಕಳೆದು ಬಿಟ್ಟ ಶಿವ. ಕಳೆದು ಅವರಿಬ್ಬರು ಬಂದಾಗ ಮೇಲೆ ಬರ್ರಿ ಅಂದಂತೆ ಶಿವ. ಇಡೀ ಊರಿನ ಜನಗಳಿಗೆಲ್ಲ ಆಶ್ಚರ್ಯ. ಬಂದು ಅವರನ್ನ ತನ್ನ 2 ಕೈಯಲ್ಲಿಂದ ಅವರನ್ನ ತಬ್ಬಿಕೊಳ್ಳುವಂತೆ ಮಾಡಿ ಆಶೀರ್ವಾದ ಮಾಡಿದಂತೆ. ಇದರಲ್ಲಿ ನಿನ್ನ ಗಂಡನದು ಏನೂ ತಪ್ಪಿಲ್ಲ, ನಿನ್ನ ಹೆಂಡತಿಯದು ತಪ್ಪಿಲ್ಲ, ನೀವೆಲ್ಲ ಮಹಾ ಶಿವಭಕ್ತರಿದ್ದೀರಾ. ಇಡೀ ಮಾನವ ಜನ್ಮವನ್ನ ಸಂಸಾರ ಅಂತಕ್ಕಂತಹದನ್ನ ಸುಸೂತ್ರವಾಗಿ ಸಾಗಿಸಿಕೊಳ್ಳದೆ ಹಾಳು ಮಾಡಿಕೊಳ್ತಾ ಇದ್ದೀರಿ ನೀವು. ಇನ್ನು ಮೇಲೆ ಚೆನ್ನಾಗಿರಿ, ನನ್ನ ಆಶೀರ್ವಾದ ಸದಾ ಇರ್ತಂದಾಗ ಅವತ್ತಿನಿಂದ ಅವರು ಪುನಃ 20-25 ವರ್ಷದ ನವದಂಪತಿಗಳಾಗಿ ಜೀವನವನ್ನ ಸಾಗಿಸಿದರು ಅನ್ನುವಂತ ಕಥೆ ನೋಡ್ರಿ. ಶಿವ ಭಕ್ತರನ್ನ, ತನ್ನನ್ನ ನಂಬಿದವರನ್ನ ಆತ ಯಾವ ರೀತಿಯಾಗಿ ಪೊರಿತಾನೆ ಅನ್ನುವಂತ ವಿಚಾರ. ಎಂತಹ ಕಷ್ಟ ಬರಲಿ ಪ್ರಪಂಚದಲ್ಲಿ, ಎಂತಹ ವಿಪತ್ತು ಬರಲಿ, ಆ ಶಿವನನ್ನ ನಂಬಿದವರಿಗೆ ಮಾತ್ರ ಯಾವತ್ತಿಗೂ ಕೊರತೆ ಅನ್ನುವಂತಹದ್ದಾಗುವುದಿಲ್ಲ. ಈ ರೀತಿಯಾಗಿ ಅನೇಕ ಲೀಲೆಗಳಿಂದ ಶಿವನು ರಕ್ಷಣೆ ಮಾಡ್ತಾನೆ.